ನೋಡ್ರಿ, ದಿನಕ್ಕೆ 1,000 ಟ್ಯಾಕ್ಸ್ ಬರುತ್ತೆ. 1,000 ದಿನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನಾವು. ಅದು 17,000 ಟ್ಯಾಕ್ಸ್ ಉಳ್ಕಂತು. ಹೋಗ್ತಾರದ್ ಬಂದು ರಾಮನಗರ ರಾವಿಸ್ಟಿಂಗ್ ಏನ್ ಶಿಷ್ಯ ಹಾಗೆ ನಮ್ದು ಬ್ಯಾಟ್ರಿ. ಅದಕ್ಕೆ ಹೇಳೋದು ಸ್ನೇಹಿತರೆ, ಕರೆಕ್ಟಾಗಿ ಒಂದು 15 ದಿವಸಕ್ಕೆ ಒಂದ್ಸಲಿ ಮಿಸ್ ಮಾಡ್ದಂಗೆ ಗಾಡಿ ಸ್ಟಾರ್ಟ್ ಮಾಡ್ತಾರೆ. 15 ದಿವಸಕ್ಕೆ ಒಂದ್ಸಲಿ ಅಲ್ಲ. ಫ್ರೆಂಡ್ಸ್, ಯಾರೋ ಬೆಳಿಗ್ಗೆನೆ ಪೂಜೆ ಮಾಡ್ತಿದ್ದ, ಬೆಳಿಗ್ಗೆ ಅಲ್ಲಿ ಇವಾಗ ಎದ್ದು ನೋಡಿದಾಗ ಪೂಜೆ ಮಾಡ್ತಿದ್ದ. ಒಂದು ಪಾನಕ ಮಜ್ಜಿಗೆ ಪಕ್ಕ ಕೊಡ್ತಾವ್ರೆ ಅನ್ಕೊಂಡೆ ಸ್ನೇಹಿತರೆ. ಸ್ನೇಹಿತರೆ, ರಾಮಪ್ಪನ ಕೃಪೆಯಿಂದ ಪಾನಕ ಮಜ್ಜಿಗೆ ಎಲ್ಲ ಸಿಕ್ತು. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಬೆಳಗ್ಗೆನೇ ಬಂದೆ ಪಾರ್ಕಿಂಗ್ ಹತ್ರ. ನಮ್ಮ ಇವತ್ತು ಹಬ್ಬದ ಪ್ರಯುಕ್ತ ಹಬ್ಬ ಎಲ್ಲ ಮುಗಿಸ್ಕೊಂಡು ಎಲ್ಲ ಗಾಡಿಗಳು ಡ್ಯೂಟಿಗೆ ಹೊರಟಿದ್ದಾವೆ. ಹುಡುಗರುಗಳು ಹಬ್ಬ ಎಲ್ಲ ಆದಮೇಲೆ ಡ್ಯೂಟಿಗೆ ಹೊರಟಿದ್ವಿ. ಯುಗಾದಿ ಆದ ಮೇಲೆ ಇದೇ ಫಸ್ಟ್ ಟ್ರಿಪ್ಪು ನಮ್ಮದು. ಸತತ 10 ದಿನಗಳಾಗಿತ್ತು ಗಾಡಿ ಮೂವ್ ಆಗಿ. ಇವತ್ತೇ ಗಾಡಿ ಮೂವ್ ಆಯ್ತಾ ಇರೋದು. 10 ದಿನದಿಂದ ಡ್ಯೂಟಿ ಇರಲಿಲ್ಲ ಸ್ನೇಹಿತರೆ. ಇವತ್ತೇ ಡ್ಯೂಟಿ ಅಂತ ಸ್ಟಾರ್ಟ್ ಮಾಡ್ತಾ ಇರೋದು ಗಾಡಿ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಪಿಕಪ್ ಕೊಡೋಣ. ಬೆಳಿಗ್ಗೆನೆ ಪುಜೀತಿ ಸ್ನೇಹಿತರೆ, ನಮ್ದಂತೂ ಗಾಡಿ ಸ್ಟಾರ್ಟ್ ಆಗಿಲ್ಲ. ಗಾಡಿ ಸ್ಟಾರ್ಟ್ ಆಗಿಲ್ಲ ಅನ್ನೋ ಕಾರಣ ಏನಪ್ಪ ಅಂತಂದರೆ ಬ್ಯಾಟ್ರಿ ಪ್ರಾಬ್ಲಮ್. ಬ್ಯಾಟ್ರಿ ಸುಮಾರು 15 ದಿವಸದಿಂದ ನಿಲ್ಲಿಸಿದ್ದು. ಹುಡುಗರುಗಳೆಲ್ಲ ಎತ್ಕೊಳ್ಳೋದು, ಚಾರ್ಜಿಂಗ್ ತುರಿಕೊಳ್ಳೋದು, ಫ್ಯಾನ್ ಹಾಕೊಳ್ಳೋದು, ಲೈಟ್ ಹಾಕೊಳ್ಳೋದು, ಹಿಂಗೆ ಮಾಡಿ ಮಾಡಿ ನಮ್ಮದು ದಮ್ಮೆ ಖಾಲಿ ಆಗಿತ್ತು ಬ್ಯಾಟ್ರಿದು. ಹಾಗೆ ನಮ್ಮದು ಬ್ಯಾಟ್ರಿ. ಅದಕ್ಕೆ ಹೇಳೋದು ಸ್ನೇಹಿತರೆ, ಕರೆಕ್ಟಾಗಿ ಒಂದು 15 ದಿವಸಕ್ಕೆ ಒಂದ್ಸಲಿ ಮಿಸ್ ಮಾಡ್ದಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊ. 15 ದಿವಸಕ್ಕೆ ಒಂದ್ಸಲಿ ಅಲ್ಲ, ದಿನಾಗಲೂ ಬೆಳಗ್ಗೆ ಒಂದ್ಸತಿ ಗಾಡಿ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡಿ ಒಂದು 10 ನಿಮಿಷ ಗಂಟೆ ಬಿಟ್ಟು ಆಮೇಲೆ ಆಫ್ ಮಾಡ್ಕೊಬೇಕು. ಬಟ್ ನಾವು ದೊಡ್ಡ ಗಾಡಿ ಅಲ್ವಾ, ಹಂಗಾಗಿ ಹೇಳಿದ ತಕ್ಕ ನಮ್ಗೆ ಕಲ್ಸೋಕ್ಕಾಗಲ್ಲ. ಆದರೂ ನೆನ್ನೆ ಎಲ್ಲ ಎತ್ಕೊಂಡೋಗಿ ಒಂದು ರೌಂಡ್ ಎಲ್ಲ ಓಡಾಡ್ಕೊಂಬಂದೆ. ಇವಾಗ ಬ್ಯಾಟ್ರಿ ಪರ್ಸೆಂಟೇಜ್ 28 ಗಂಟೆ ಹೋಗ್ತಾ ಇದೆ. ಹಂಗಾಗಿ ಓಕೆ, ಗಾಡಿ ಸ್ಟಾರ್ಟ್ ಮಾಡಿ ಇಟ್ಕೋಬೇಕು, ಒಳ್ಳೇದದು. ನಮ್ಮವಾದ್ರೆ 3 ಬ್ಯಾಟ್ರಿ ಇರ್ತವೆ. ಜಂಪಿಂಗ್ ಕೊಟ್ಟಂಗೆ ಪಟ್ಟನಂಗೆ ಸ್ಟಾರ್ಟ್ ಮಾಡ್ಕೋತೀವಿ. ಒಬ್ಬ ಕೆಲವರು ವೈಟ್ ಬೋಲ್ಡ್ ಇರುತ್ತೆ, ಒಂದೊಂದೇ ಬ್ಯಾಟ್ರಿ ಇರುತ್ತೆ. ಅವ್ರೇನು ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಸಿಕ್ಕಿದ್ರು ಓಕೆ, ಸಿಕ್ಕಿಲ್ಲ ಅಂತಂದರೆ ಸಿಚುವೇಶನ್ ತಕ್ಕನಂಗೆ ಯಾರನ್ನಾರು ಹುಡ್ಕೋಬೇಕು. ಒಂಚೂರು ಬ್ಯಾಟ್ರಿ ಅಂಗಡಿಯವ್ರನ್ನ, ಅಣ್ಣ ಜಂಪ್ ಕೊಡು ಬನ್ನಿ ಅಂತ. ಸದ್ಯಕ್ಕೆ ನಾವಿವತ್ತು ಹೋಗ್ತಾ ಇರೋದು ಲೋಕಲ್ ಡ್ಯೂಟಿಗೆ. ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ರಾಮನಗರ. ಲೆಕ್ಕಕ್ಕೆ ಕಲ್ಕತ್ತಾ ಹೋಗ್ಬೇಕಾಯ್ತು ನಾನು. ಕಲ್ಕತ್ತಾ ಹೋಗಿಲ್ಲ, ಯಾಕೆ 15 ದಿನ ಆಗುತ್ತದು. ಅದಕ್ಕೆ ಇಲ್ಲೇ ಲೋಕಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲೋಕಲ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಪಿಕಪ್ ಪಾಯಿಂಟ್ಗೆ ಹೋಗೋಣ, ಏನೇನಿದೆ ನೋಡೋಣ. ಪಿಕಪ್ ಪಾಯಿಂಟಿಗೆ ಬಂದ್ವಿ ಸ್ನೇಹಿತರೆ. ಪಿಕಪ್ ಪಾಯಿಂಟಲ್ಲಿ ಬಂದು ಗಾಡಿ ಹಾಕೊಂಡಿದ್ದೀವಿ. 7 ಗಂಟೆ ಪಿಕಪ್ಪು. ಒಂದೊಂದು ಸತಿ ನಾವು ಬರೋದೇ ಲೇಟ್ ಆಗುತ್ತೆ, ಒಂದೊಂದು ಸತಿ ಕಸ್ಟಮರ್ ಬರೋದೇ ಲೇಟ್ ಆಗುತ್ತೆ. ನಾವು ಲೇಟಾಗಿ ಬಂದಾಗ ಕಸ್ಟಮರು ಫುಲ್ ಅರ್ಜೆಂಟಲ್ಲಿ ರೆಡಿ ಆಗಿರ್ತಾರೆ. ನಾವು ಬೇಗ ಬಂದಾಗ ಕಸ್ಟಮರು ನಮ್ಮನ್ನ ಯಾರು ಏನು ಅಂತ ನೋಡಿರಲ್ಲ. ಆ ರೇಂಜಿಗೆ ಫ್ರೀಯಾಗಿ ಕೂತ್ಕೊಂಡಿದ್ದೀವಿ. 7 ಗಂಟೆಗೆ ಪಾಯಿಂಟ್ ಹೇಳಿದ್ರು, 7:15. ನಾವು ಅದೇ 7:15 ಬಂದಿದ್ದಿದ್ರೆ, ಸರ್ ಗಾಡಿ ಬಂದಿಲ್ಲ, ನಿಮ್ಗೆ ಬರುತ್ತೋ ಬರಲ್ವೋ ಹೇಳಿ, ನಾವು ಬೇರೆ ಗಾಡಿ ಮಾಡ್ತೀವಿ ಅನ್ನೋ ಕಸ್ಟಮರ್ ಆ ಥರ ರೆಡಿ ಆಗಿರೋರು. ಏನು ಹುಡುಗಲ್ಲ. ಇವಾಗ ಸದ್ಯಕ್ಕೆ ಪಾಯಿಂಟಿಗೆ ಬಂದಿದ್ದೀವಿ. ಒಂದು ಸತಿ ಹಂಗೆ, ಒಂದು ಸತಿ ಹಿಂಗೆ, ಎಲ್ಲ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಪಿಕಪ್ ಮಾಡೋಕ್ಕಿಂತ ನಿಂತ್ಕೊಂಡಿದ್ದೀವಿ. ನಮ್ಮ ಶಿಷ್ಯ ಬೇರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಂತೆ. ಯಾಕಪ್ಪ, ಎಲ್ಲೋಗಿದ್ದೋ? ಸಾರಕ್ಕೆ ಸಿಗ್ದವ್ದು. ಏನು ಸಂಪಾದನೆ ಮಾಡಕ್ಕೆ ಹೋಗಿದ್ರ? ಮತ್ತೆ ಊಟ ಮಾಡೋಕ್ಕೆ ಸಾರಕ್ಕೆ ಸಿಗ್ನಲಲ್ಲಿ ನಮ್ಮ ಹುಡುಗರು ರಾತ್ರಿ ಎಲ್ಲ ಓಡಾಡ್ತಾರೆ, ತಿರುಗ್ತಾರೆ. ಯಾಕೆಂದರೆ ಅವ್ರಿಗೆ ನಿದ್ದೆಗಿದ್ದೆ ಏನು ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಸಾರಕ್ಕೆ ತಿರುಗಬೇಕಲ್ವ, ಹಂಗಾಗಿ ತಿರುಗೋದು. ಹೋಗು, ಇದು ಮಾಡಿಬಿಡು. ಓಕೆ ಸ್ನೇಹಿತರೆ, ಎಲ್ಲ ಪಿಕಪ್ ಎಲ್ಲ ಮಾಡಿಕೊಂಡು ಹೊರಡ್ಬೇಕಾರೆ ಬರ್ತೀನಿ, ವೆಯ್ಟ್ ಮಾಡಿ. ಎರಡೂ ಗಾಡಿನೂ ಪಾಯಿಂಟ್ಗೆ 6:45ಗೆ ಬಂದು 8:15 ಫೋನ್ ಮಾಡಿಬಿಟ್ಟು ಗಾಡಿ ಬಂದಿಲ್ಲ ಅಂತ ಕೂತ್ಕೊಂಡ್ರು ಸ್ನೇಹಿತರೆ. ನೋಡಿದ್ರೆ ನಾವು ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದ. ನನ್ನ ಫೋನು ನನ್ನ ಹಣೆ ಬರೋಕ್ಕೆ ಇವತ್ತೇ ಸೈಲೆಂಟ್ ಆಗೈತೆ. ಸೈಲೆಂಟ್ ಆಗ್ಬಿಟ್ಟು ಫೋನೇ ತಕ್ಕಾಗಿಲ್ಲ. ಆಮೇಲೆ ಫೇಸ್ಬುಕ್ ಕಾಲ್ ಬಂದಮೇಲೆ ರಿಸೀವ್ ಮಾಡಿದ್ರೆ ಫೋನ್ ಬಂದಿದ್ದು ಆಮೇಲೆ ಗೊತ್ತಾಯ್ತು. ಓಕೆ ಸ್ನೇಹಿತರೆ, ಪಿಕಪ್ ಮಾಡ್ಕೊಂಡ್ಬಿಡ್ತೀನಿ. ಸದ್ಯಕ್ಕೆ ಮಾಡ್ಕೊಂಡು ನೋಡೋಣ. ಸ್ವಲ್ಪ ಗರಮ್ ಆಗಿದ್ದಾರೆ ಎಲ್ಲ. ಪಿಕಪ್ ಮಾಡ್ಕೊಂಡೆ ಸ್ನೇಹಿತರೆ. ಪಿಕಪ್ ಮಾಡಿಕೊಂಡು ಹಂಗೂ ಹಿಂಗೂ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಲೇಟ್ ಅಂದರೆ ನಾವು ಬಂದು ವೆಯ್ಟ್ ಮಾಡಿದ್ದಲ್ಲ, ಫೋನ್ ಎತ್ತಿಲ್ಲ ಅಂತ ಲೇಟ್ ಆಗಿಬಿಟ್ಟಿತ್ತು. ಪಿಕಪ್ ಮಾಡಿಕೊಂಡು ಹೊರಟಿದ್ದೀನಿ. ಹೋಗ್ತಾರದು ಬಂದು ರಾಮನಗರ ರಾವಿಸ್ಟಿಂಗ್ ಏನು ಶಿಷ್ಯ
ರಾಮನಗರದ ಹತ್ರ ಇರೋದು ರಾವಿಸ್ಟಿಂಗ್ ರಿಟ್ರೀಟ್ ಅಂತ. ರಾವಿಸ್ಟಿಂಗ್ ರಿಟ್ರೀಟ್ 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 ರಾವಿಸ್ಟಿಂಗ್ ರಿಟ್ರೀಟ್ ಅಲ್ಲಿ ಹೋಯ್ತಾ ಇರೋದು ನಾವು ಇವಾಗ. ರಾವಿಸ್ಟಿಂಗ್ ರಿಟ್ರೀಟ್ ಅಂತ ಬಿಟ್ಬಿಟ್ಟು ಇವತ್ತು ಬಿಟ್ಟರೆ ನಾಳೆವರೆಗೂ ಅಲ್ಲೇನೆ. ಇದು ವಿಡಿಯೋ 2 ಡೇಸ್ವರೆಗೂ ಕಂಟಿನ್ಯೂ ಆಗ್ಬೋದು, ಇಲ್ಲಾಂದರೆ 1 ಡೇಗೆ ಕಂಪ್ಲೀಟ್ ಆಗ್ಬೋದು. ಕರೆಕ್ಟಾಗಿ ನಾವು 15 ದಿವಸದ ಮೇಲೆ ನಮ್ಮ ಊರಪ್ಪ ಆಗಿದ್ದು ಜಾತ್ರೆ 10ನೇ ತಾರೀಕು. 10ನೇ ತಾರೀಕು ಆಗಿದ್ದಾದ್ಮೇಲೆ ಯಾವುದೋ ಒಂದು ಡ್ಯೂಟಿ ಮಾಡಿದ್ನೇನೋ ಮೋಸ್ಟ್ಲಿ. ಅದನ್ನು ಬಿಟ್ಟರೆ ಒಂದು ಡ್ಯೂಟಿನೂ ಮಾಡಿಲ್ಲ. ಇವತ್ತೆಷ್ಟು ಡೇಟು? 27. ಅವ್ನಿಗೆ 28, ನನಗೆ 27 ಸ್ನೇಹಿತರೆ. ಇವತ್ತು 27, ಶುಕ್ರವಾರ 27ನೇ ತಾರೀಕು. 27 ಸ್ನೇಹಿತರೆ ಇವತ್ತು ಡೇಟು. ಅಲ್ಲಿಂದ ಇಲ್ಲಿವರೆಗೂ ನಿಂತ್ಕೊಂಡಿದ್ದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ, ದಿನಕ್ಕೆ 1,000 ಟ್ಯಾಕ್ಸೇ ಬರುತ್ತೆ. 1,000 ದಿನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನಾವು. ಅದು 17,000 ಟ್ಯಾಕ್ಸ್ ಉಳ್ಕಂತು. ಆ 70,000 EMI ಅಂದ್ಕೊಂಡ್ರೆ ಅದು ಒಂದು 800 ರೂಪಾಯಿ ಲೆಕ್ಕ ಮಾಡಿ ಕಳಿ. 1,800 ಡ್ರೈವರ್ ಬಾಟಾ ಸಂಬಳ, ಕ್ಲೀನರ್ ಸಂಬಳ ಅವು ಇವು ಅಂದ್ಕೊಂಡ್ರೆ ಎಲ್ಲ ಒಂದು ದಿನಕ್ಕೆ ಗಾಡಿ ನಿಂತ್ಕೋತು ಅಂತಂದ್ರೆ ಸ್ನೇಹಿತರೆ ಇನ್ಸೂರೆನ್ಸ್ ಸೇರಿಸಿ 50,000 ಬರುತ್ತೆ. ओके उधर बंद हो गया सर, पीछे बंद कर दिया सर. हमना गलती नहीं है सर, ಅವರೇ ಗಲ್ತಿ ಮಾಡಿಬಿಟ್ಟಿರೋದು ಫ್ರೆಂಡ್ಸ್, ನಮಗೆ ಗಲ್ತಿ ಹೇಳ್ತಾ ಇರೋದು. ಆದ್ರೂ ಇವತ್ತು ಭಯಂಕರ ಟ್ರಾಫಿಕ್. ನಮ್ಮ ಹುಡುಗ ಅಂತೂ ನಿದ್ದೆ ಮಾಡಲೇ ಇದ್ದಾನೆ ಫ್ರೆಂಡ್ಸ್. ಏನು ಜನ ಇದ್ದಾರೆ ನೋಡಿ ಬೊಮ್ಮನಹಳ್ಳಿಲಿ, ಫುಲ್ಲು ಜನ ಅಂದರೆ ಜನ. ನಮ್ಮ ದರ್ಶನ್ ಅಂತೂ ನಿದ್ದೆನೇ ಹೋಗಿಲ್ಲ. ಅವನು ಪಾಪ ಮಗ ತೋರಿಸಿ ಶಿಷ್ಯನಿಂದ ಎಲ್ಲಿ ತೋರ್ಸಂಗೆ ಒಂದ್ಸತಿ. ಅವ್ನು ನಿದ್ದೆನೇ ಹೋಗಿಲ್ಲ ಸ್ನೇಹಿತರೆ. ಅವ್ನ ಮಕ್ಕ ತೋರಿಸ್ಕೊಳ್ಳಲ್ವಂತೆ. ನೋಡಿ ತೋರಿಸ್ಕೊಂಡ. ಇಲ್ಲೇ ಬಾ, ಬರೀ ರೋಡೇ ತೋರಿಸಿದ್ರೆ ಹೆಂಗೆ ಜನಕ್ಕೆ? ಜನ ಎಲ್ಲಾನು ನೋಡ್ಬೇಕು, ಬರೀ ರೋಡ್ ಒಂದೇ ನೋಡೋಕಾಯ್ತದೆ. ನೀನ್ ಯಾಕೆ ಒಳ್ಳೆ ಹಂಗೆ ಕಡಿದ್ಯಾ? ಕುಡಿಲಿ ಫೋನ ನೀನ್ ಬೇಡ. ಬೆಳ್ಗುಳ್ ತೋರಿಸ್ತೀನಿ ನಾವು. ಅವ್ನು ಉಗುರುಗಳು ನೋಡಿ ಫ್ರೆಂಡ್ಸ್ ಹೆಂಗೆ ಬಿಟ್ಟವನೆ ತಿರ್ಕೆ ನನ್ನ ಮಗ. ಹೇಳೋದು ಕೇಳಲ್ಲ, ಉಗುರು ಕಟ್ ಮಾಡ್ಕೊಳ್ಳ, ಅವೆಲ್ಲ ಮಡಿಕೊಂಡು ನೆಟ್ವರ್ಕ್ ಮಡಿಕಬೇಕು, ನೆಟ್ವರ್ಕ್ ಇರಬೇಕು ಅಂತ ಎಲ್ಲ ಹೇಳ್ಕೊಟ್ರು ಕಲಿಯಲ್ಲ ಸ್ನೇಹಿತರೆ. ಇವನು ಒಳ್ಳೆ ಬುದ್ಧಿ ಕಲಿಯಲ್ಲ. ಇವ್ನು ಲವ್ ಐಶ್ವರ್ಯ ಅನ್ಬಿಟ್ಟು ಫ್ರೆಂಡ್ಸ್ ಲವ್ ಮಾಡ್ತಾವನೆ. ಸಣ್ಣ ವಯಸ್ಸಿಗೆ ಲವ್ ಮಾಡ್ತಾವನೆ ಇವನು. ಎಷ್ಟೋ ವಯಸ್ಸಿಗೆ ಹುಡುಗ? 19 ಇವಾಗ ತುಂಬುತ್ತಾ ಇದೆ ಫ್ರೆಂಡ್ಸ್. ಅವ್ನಿಗೆ 19 ತುಂಬುತ್ತಾ ಇದ್ದಂಗೆ ಲವ್. ನನ್ನ ಮಗ ಈ ವಯಸ್ಸಿಗೆ ಲವ್. ಅಣ್ಣ ನೀನೇನ ನನ್ನ ವಿಡಿಯೋ ನೋಡ್ತಾ ಇದ್ರೆ ಏನ್ ನಿಮ್ ತಂದೆ ಹೆಸರು ದೇವರಾಜಣ್ಣ, ಚಾಮರಾಜಣ್ಣ, ನೀನೇನಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಇವ್ನ ಮದುವೆ ಮಾಡ್ಕೋಕ್ಕಿಂತವ್ನೆ. ಹುಡುಗಿ ಹೆಸರು ಐಶ್ವರ್ಯ ಅನ್ಬಿಟ್ಟು. ಹುಡುಗಿ ಬಂದು ಗೌಡ್ರ ಇಲ್ಲ, ಅವ್ರ ಕುರುಬ್ರು. ಇವ್ನ ಲಿಂಗಾಯತನ ಧರ್ಮದಲ್ಲಿದ್ದು ಕುರುಬುರ್ ಧರ್ಮದ ಹುಡುಗಿನ ಮದುವೆ ಮಾಡ್ಕೊತಾ ಇದ್ದಾನೆ. ಇದು ಮಾಡ್ಕೋಬೋದು, ಏನ್ ಸಮಸ್ಯೆ ಇಲ್ಲ, ಅವೆಲ್ಲ ಏನಿಲ್ಲ, ಮಾಡ್ಕೊಳ್ಳಿ. ಆದ್ರೆ ಅಣ್ಣ ಚಾಮರಾಜಣ್ಣ, ಇವ್ನ ಸಣ್ಣ ವಯಸ್ಸಿಗೆ ಲವ್ ಮಾಡ್ಬೇಕಾದ್ರೆ ನೀನ್ ಹೇಳು. ಈ ಸಣ್ಣ ವಯಸ್ಸಿಗೆ ಅವ್ನು ಮದುವೆ ಮಾಡ್ಕೋತೀನಿ ಅಂತ ನಿಂತವನಲ್ಲಣ್ಣ. ಏನ್ ಹೇಳ್ಬೇಕು ಅಂತ ಹೇಳ ನೀನ್ ಇದ್ರ ಬಗ್ಗೆ ಒಂದ್ 4 ಮಾತು ಕಮೆಂಟ್ ಅಲ್ಲಿ ಸ್ನೇಹಿತರೆ. ಅವ್ರ ತಂದೆ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇ ಒಂದ್ 4 ಮಾತು ಹೇಳಿ. ಅವ್ನಿಗೆ ಏನಾದ್ರು ತಿಳುವಳಿಕೆ. ನಾನು ಲವ್ ಬಗ್ಗೆ ಹೇಳ್ತಾ ಇಲ್ಲ, ಈ ವಯಸ್ಸಿಗೆ ಅವ್ನು ಲವ್ ಬೇಕಾ ಅಂತ ಕೇಳ್ತಾ ಇದೀನಿ ಸ್ನೇಹಿತರೆ. ನಾನು ಕಾಲೇಜೆಲ್ಲ ಮುಗ್ದು ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಶಿಷ್ಯ. ಒಂದ್ ಹುಡುಗಿನ ಪಡಾಯಿಸಿರ್ಲ ಕಣೋ. ಕಾಯಕವೇ ಕೈಲಾಸ ಅಂತ ನಾವು ಇದ್ದದ್ದು. ಒಂದೇ ಒಂದು ಹುಡುಗಿನೂ ಲವ್ ಮಾಡ್ತಿರ್ಲಿಲ್ಲ ಸ್ನೇಹಿತರೆ. ನಾನು ಲವ್ ಮಾಡಿದ್ ನಮ್ಮ ಮಿಸಸ್ನೇ, ಮದುವೆ ಮಾಡ್ಕೊಂಡಿದ್ದೆ ನಮ್ಮ ಮಿಸಸ್ನೇ. ನನ್ನ ಹಳೆ ಡವ್ ಯಾರು ಇದ್ರೆ ಕಮೆಂಟ್ ಹಾಕ್ಬಿಡ್ರಿಯಪ್ಪ ನೋಡೋಣ. ಫ್ರೆಂಡ್ಸ್ ನಮ್ ಜಗ್ಗನ್ ಗಾಡಿ ಸಿಕ್ತು. ಅವನು ಎಲ್ಲ ಹೋಯ್ತಾ ಇದ್ದ. ನಮ್ ಸಬ್ಸ್ಕ್ರೈಬರ್ ಜಗ್ಗ ನನ್ನ ಎಲ್ಲ ವಿಡಿಯೋಗಳು ನೋಡ್ತಾರಂತೆ ಸ್ನೇಹಿತರೆ. ನೀವು ಹಂಗೆ ನನ್ನೆಲ್ಲ ವಿಡಿಯೋಗಳು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಜಾಲಿಯಾಗಿ ಹೋಗ್ತಾ ಇರೋದು, ಬಿಸಿಲು ಕಣ್ಣು ಹೊಡಿಬಾರ್ದು ಅಂತ.
ಬಿಸಿಲು ಕಂಡುಕೊಂಡಿಬಾರ್ದು ಅಂತ ನೀನ್ ಕೈ ತೆಗಿಲ್ಲ ಅಲೋ ನಿನ್ ಬೆಳ್ಳಿ ಶುದ್ಧ ಬಿಟ್ಟಿದೆಗಳ ದರ್ಶನ ನಿನ್ ಕೈಯೇ ತೆಗಿತೀನಿ ಬಿಡು ಆ ಬಿಸಿಲು ಕಂಡುಕೊಂಡಿಬಾರ್ದು ಅಂದ್ಬಿಟ್ಟು ಸನ್ಗ್ಲಾಸ್ ತಗೊಂಡೆ ಸ್ನೇಹಿತರೆ 1000 ರೂಪಾಯಿ ಕೊಟ್ಬಿಟ್ಟು ಇನ್ನು ಯೂಟ್ಯೂಬಲ್ಲಿ ದುಡ್ಡು ಬಂದಿಲ್ಲ ಯೂಟ್ಯೂಬಲ್ಲಿ ದುಡ್ಡು ಬಂದ್ಮೇಲೆ ಬೇರೆ ಏನಾರು ತಗೊಳ್ತೀನಿ ಹಂಗೆ ನಿಮಗೂ ಕೊಡೋದೈತೆ ಅದನ್ನ ಹೇಳ್ತೀನಿ ಯಾವ ಥರ ಕೊಡೋದು ಅಂತ ಅಂದ್ಬಿಟ್ಟು ನೀವೇ ಒಂದು ಕಮೆಂಟ್ ಹಾಕಿ ಯಾವ ಥರ ಕೊಟ್ಟರೆ ಗಿವ್ ಅವೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವೇ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ಅದೇ ಥರ ಕೊಡ್ತೀನಿ ಏನು ವಿಷಯ ನಿನ್ ಡೌಟು ಹಾಂ ಬಿಸಿಲು ತಗೊಂಡ್ರೆ ಶಿಷ್ಯ ಕಣ್ಣು ಸೂರ್ಯ ನಮಗೆ ಕಣ್ಣು ಹೊಡಿಬಾರ್ದು ಅಂತ ಇರೋ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ವಿಡಿಯೋ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಬಸ್ಸಲ್ಲೇ ವಿಡಿಯೋ ಮಾಡೋದು ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಆಮೇಲೆ ಏನಿಲ್ಲ ನಿಮ್ಗೆ ಇವಾಳಿಸ್ಕೊಡ್ತೀನಿ ವಿಡಿಯೋ ಮಾಡ್ತಾ ಇದ್ದಾರೆ ನಾನು ಡಿಮ್ಯಾಂಡ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಜಗ್ಗ ಅಂದ್ಬಿಟ್ಟು ತೋರ್ಸ ಅಣ್ಣ ಹೆಂಗೆ ಫ್ರೆಂಡ್ಸ್ ಅದು ಲವ್ ಓಕೆ ಸ್ನೇಹಿತರೆ ಇವಾಗ ನೈಸ್ ರೋಡ್ ಬಂದಿದ್ದೀವಿ ನಾವು ನೈಸ್ ರೋಡ್ ಹತ್ರ ಹೋಗಿ ಮುಂದೆ ಹೋಗಿ ಡೀಸೆಲ್ ಹಾಕ್ಸೋದೈತೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ರಾವೆಸ್ಟಿಂಗ್ ಡಿಸ್ಟ್ರಿಕ್ಟ್ ಹೋಟ್ಲಿಗೆ ಹೋಗ್ಬಿಟ್ರೆ ರೆಸಾರ್ಟಿಗೆ ಬಿಟ್ಬಿಟ್ರೆ ಮುಗೀತು ನಮ್ಮ ಕೆಲಸ ಅದಕ್ಕೆ ಹೋಗೋಣ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಾಳೆವರೆಗೂ ಏನು ಮಾಡೋದು ಹೆಂಗಿರೋದು ನನಗೆ ಗೊತ್ತಾಯ್ತಾ ಇಲ್ಲ ಏನೋ ಒಂದು ಟೈಮ್ ಪಾಸ್ ಮಾಡಿಕೊಂಡು ಇವತ್ತು ಕಳೆದು ನಾಳೆ ಬರ್ತಾರಣ ಓಕೆ ಬನ್ನಿ ಹೋಗೋಣ ಡೀಸೆಲ್ ಒಂದು ಹಾಕ್ಸ್ಬೇಕಾಯ್ತು ನಮ್ಮ ಗಾಡಿಗೆ ಅದಕ್ಕೆ ಇಲ್ಲಿ ಹಾಕ್ಕೊಂಡು ಬಿಡದಿ ಹತ್ರ ಹಾಕೊಂಡು ಡೀಸೆಲ್ ಹಾಕ್ಸೋಣ ಅಂತ ಇದ್ರ ಹತ್ರ ನಯಾರ ನೈಸ್ ರೋಡ್ ಹತ್ರ ಇರೋ ನಯಾರ ಬಂಕಲ್ಲಿ ಹಾಕ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಎ ಸಿ ಡ್ಯೂಟಿ ಬೇರೆ ಇದು ಎ ಸಿಗೆ ಡೀಸೆಲ್ ಜಾಸ್ತಿ ಇರಬೇಕು ಇಲ್ಲಾಂದರೆ ಎ ಸಿ ಕರೆಕ್ಟಾಗಿ ಎಳೆಯಲ್ಲ ಸೈಡ್ ಇಂಜಿನ್ ಸಪ್ರೇಟ್ ಇದೆಯಲ್ಲ ಹಂಗಾಗಿ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ ಅಂತ ಹೊರಡ್ತಾಯಿನಿ ಟಿಫನ್ನು ಬೇರೆ ಮಾಡಿಲ್ಲ 10 ಗಂಟೆ ಆಯ್ತು ಬಂತು ಆಗಲೇ ಟಿಫನ್ ಬೇರೆ ಮಾಡಬೇಕು ಇನ್ನು ಟಿಫನ್ ಬೇರೆ ಮಾಡಿಲ್ಲ ಅದಕ್ಕೆ ದರ್ಶನ್ ತರಿಸಿ ಮುಂದೆಗಡೆ ಸಿಗುತ್ತೆ ನೋಡಪ್ಪ ಅಂತ ಟಿಫನ್ ತರಿಸ್ಕೊಂಡು ಟಿಫನ್ ಮಾಡ್ಕೊಂಡು ಅಲ್ಲೇ ರಾಮನಗರದಲ್ಲಿ ಹೋಗಿ ಟಿಫನ್ ಮಾಡೋದು ಸದ್ಯಕ್ಕೆ ಓಕೆ ಸ್ನೇಹಿತರೆ ಹಾಕ್ಸ್ಕೊಳ್ಳೋಣ ಬನ್ನಿ ಫೈನಲಿ ನಾವು ಇವಾಗ ರಾವೆಸ್ಟಿಂಗ್ ಡಿಸ್ಟ್ರಿಕ್ಟ್ಗೆ ಬಂದು ರೀಚ್ ಆಗಿದ್ದೀವಿ ಸ್ನೇಹಿತರೆ ಒಂದು ಟಿಫನ್ ಎಲ್ಲ ತಗೊಂಬಂದಿದ್ದೀವಿ ಟಿಫನ್ ಮಾಡಬೇಕು ಟಿಫನ್ ಮಾಡಿ ನಿದ್ದೆ ಮಾಡೋದು ಅಷ್ಟೇ ಇವಾಗ ನಮ್ಮ ಕೆಲಸ ರಾಮನಗರ ರಾವೆಸ್ಟಿಂಗ್ ರಿಟ್ರೀಟ್ ಇನ್ನು ಏನೇ ಇದ್ರೂ ನಮ್ಮ ಮುಂದಿನ ಕಂಟೆಂಟ್ ಬಂದು ನಾಳೆಗೆ ಇವತ್ತು ಸದ್ಯಕ್ಕೆ ಎಲ್ಲೂ ಹೋಗಲ್ವಲ್ಲ ಹಾಗಾಗಿ ತಿನ್ನೋದು ಉಣ್ಣೋದು ಮಕ್ಕಳೋದು ಇರಲಿ ಸಂಜೆ ಮೇಲೆ ಒಂದ್ಸತಿ ನಾವೆಲ್ಲಲ್ಲಿ ಏನೇನು ಇರ್ತದೆ ಎಲ್ಲೆಲ್ಲಿ ಓಡಾಡ್ಕೊಂಬರ್ತೀವಿ ರೆಸಾರ್ಟ್ ಒಳಗೆಲ್ಲ ನೋಡೋಣ ಆದಮೇಲೆ ಮಿಕ್ಕಿದೆಲ್ಲ ನಾಳೆ ಹೊರಡೋದು ಇಲ್ಲಿಂದ ಸದ್ಯಕ್ಕೆ ಇಲ್ಲೇ ಇವತ್ತು ಮಿಕ್ಕಿದ್ದು ನಾಳೆ ಏನೇ ಇದ್ರು ಪ್ರೋಗ್ರಾಮು ಓಕೆ ಸ್ನೇಹಿತರೆ ಟಿಫನ್ ಎಲ್ಲ ಮಾಡ್ಕೊತೀನಿ ನನ್ನ ಶಿಷ್ಯಂಗೆ ದೇವಸ್ಥಾನ ಪಾನ್ಕೆ ಮಜ್ಜಿಗೆ ಕೊಡ್ತಾರೆ ಬಾರ ಬಾಟ್ಲೆ ತಗೊಂಡ ಅಂತ ಹೇಳಿದೆ ತಾಂಬತ್ತವನೆ ಕೊಡ್ತಾರೋ ಇಲ್ಲೋ ಡೌಟು ಸೈಕಲ್ ಬೇರೆ ತುಳಿತಾವ್ರೆ ನೋಡಿ ಫ್ರೆಂಡ್ಸ್ ನಮಗೆ ಇಲ್ಲಿ ಕುಡಿಯೋಕೆ ನೀರಿಲ್ಲ ಅನ್ನಂಗಾಗೈತೆ ನೀರೆಲ್ಲ ಸಿಗುತ್ತೆ ನಾವೇ ಎದ್ದಿ ಪದ್ದಿ ಹೋಗಿಲ್ಲ ಪಾನಕ ಮಜ್ಜಿಗೆ ಪಕ್ಕ ಕೊಡ್ತಾರಂಗೆ ಅವ್ರೆ ಲವ್ ಶಿಷ್ಯ ದೇವಸ್ಥಾನ ಅಲ್ಲೇನದು ಲವ್ ಯಾರೋ ಪೂಜೆ ಮಾಡ್ತಾಯಿದ್ದ ಕಳ್ಳ ಹ್ಞೂ ಫ್ರೆಂಡ್ಸ್ ಯಾರೋ ಬೆಳಿಗ್ಗೆನೇ ಪೂಜೆ ಮಾಡ್ತಿದ್ದ ಬೆಳಿಗ್ಗೆ ಅಲ್ಲಿ ಇವಾಗ ಎದ್ದು ನೋಡಿದಾಗ ಪೂಜೆ ಮಾಡ್ತಿದ್ದ ನನ್ನ ಪಾನಕ ಮಜ್ಜಿಗೆ ಪಕ್ಕ ಕೊಡ್ತಾವ್ರೆ ಅನ್ಕೊಂಡೆ ಸ್ನೇಹಿತರೆ ಹ್ಞೂ ಅಲ್ಲೇ ಅವ್ನು ಪುರೋಹಿತನು ಅಲ್ಲೇ ಅವನಲ್ಲ ಪುರೋಹಿತರು ಅಲ್ಲೇ ಅವ್ರೆ ಫ್ರೆಂಡ್ಸ್ ನೋಡೋಣ ಇರಿ ಇಲ್ಲಿ ದೇವಸ್ಥಾನ ಐತಪ್ಪಿ ಇಲ್ಲಿರೋದೇನಿದು ಸ್ನೇಹಿತರೆ ನಂಗೆ ಆರೆಂಜ್ ಎಲ್ಲಿ ನೋಡಿದ್ರು ದೇವಸ್ಥಾನ ಕಾಣಂಗೆ ಆಗುತ್ತೆ ರಾಮನ ದೇವಸ್ಥಾನ ನೋಡಿ ಇಲ್ಲಿ ಆರೆಂಜು ಅಲ್ಲಿ ಆ ಥರ ಕಟ್ಟೆ ಕಟ್ಟವ್ರಲ್ಲ ನಾನು ಏನು ಅನ್ಕೋಬೇಕು ಹೇಳಿ ಅದು ಗೋಪುರ ಥರ ಕಟ್ಬಿಟ್ಟವ್ರೆ ನಾನು ಅದನ್ನ ನೋಡಿ ದೇವಸ್ಥಾನ ಅಂದ್ಕೊಂಡೆ ಸ್ನೇಹಿತರೆ ದೇವಸ್ಥಾನ ಅಲ್ಲ ಅದು ಮಾಮೂಲಿ ಊಟ ಕೊಡೋದೇನೆ ಪಾಯಿಂಟು ಹೆಂಗೋ ಅನ್ನ ಸಿಗೋ ಜಾಗನೂ ದೇವಸ್ಥಾನನೇ ಅಲ್ವಾ ಫ್ರೆಂಡ್ಸ್ ಹೋಗೋದು ಊಟ ಮಾಡ್ಕೊಂಡು ಬರೋದು ಏನು ಮಾಡ್ತಾರೆ ಬಿಸಿಲಲ್ಲಂತೂ ಬದುಕಾಗೆ ಆಯ್ತಲ್ಲ ನೀವು ಹೆಂಗಿದ್ದೀರಾ ಅನ್ನೋದೊಂದು ಕಮೆಂಟ್ ಮಾಡಿ ಈ ಬಿಸಿಲಲ್ಲಿ ಹೆಂಗಪ್ಪ ಇರೋದು ಅನ್ನೋದಂಗೆ ಆಗ್ಬಿಟ್ಟೈತೆ ನಾನು ಬೇರೆ ಗ್ಲಾಸ್ ಹಾಕೊಂಡು ಆಡಾಡ್ತಾ ಇದ್ದೀನಿ ಸೂರ್ಯ ಕುಗ್ತಾನೆ ಅಂತ ಗ್ಲಾಸ್ ತಗೊಂಡು ಹಿಂಗೆ ಕಾಣ್ತೀನಿ ನೋಡಿ
ಕಣ್ಣೆಲ್ಲ ರೆಡ್ಗೆ ಆಗ್ಬಿಟ್ಟೈತೆ, ಅದಕ್ಕೆ ಗ್ಲಾಸ್ ಹಾಕೋಣ ಇನ್ನು ಫ್ರೆಂಡ್ಸ್. ಅಕ್ಕ ಬತ್ತವಳೆ. ಓಕೆ ಫ್ರೆಂಡ್ಸ್, ಊಟ ಗೀಟ ಮಾಡಿ ಅನ್ಕೊಂಡಿದ್ದು ಸುಳ್ಳೆ ಎಲ್ಲ ಸ್ನೇಹಿತರೆ, ಪಕ್ಕ ಪಾನಕ ಮಜ್ಜಿಗೆನೇ ಕೊಡ್ತಾರದು. ಪಾಪ ಯಾರೋ ಅಣ್ಣಾರು ಮಾಡಿಸಿರೋದು ಮೋಸ್ಟ್ಲಿ. ಗುರುಗಳು ಪೂಜೆ ಮಾಡ್ತಿದ್ದಾಗೆ ಅನ್ಕೊಂಡು ಪಾನಕ ಮಜ್ಜಿಗೆ ಕೊಡ್ತಾವ್ರೆ ಅಂತ. ಪಾನಕ ಮಜ್ಜಿಗೆ ಸಿಕ್ಕಿದೆ ರಾಮನವಮಿ ಪ್ರಯುಕ್ತ. ಸ್ನೇಹಿತರೆ, ರಾಮಪ್ಪನ ಕೃಪೆಯಿಂದ ಪಾನಕ ಮಜ್ಜಿಗೆ ಎಲ್ಲ ಸಿಕ್ತು. ನಾವು ಏನೋ ಸುಮ್ಮನೆ ಅನ್ಕೊಂಡೆ, ಅದನ್ನ ಸುಮ್ಮನೆ ಅನ್ಕೊಂಡೆ ಸ್ನೇಹಿತರೆ. ಅದನ್ನ ನೋಡ್ಬಿಟ್ಟು ಫಸ್ಟು ರೆಸಾರ್ಟ್ದೇ ಇತ್ತಲ್ಲ, ನಾನು ಕೇಸರಿ ಎಲ್ಲ ಕಾಣಿಸ್ತಿತ್ತಲ್ಲ, ಹಂಗೆ ನಾನು ಕೊಡ್ತಾ ಇರ್ತಾರೆ ಅಂತ ಅನ್ಕೊಂಡೆ. ನೋಡಿದ್ರೆ ಎಲ್ಲ ರೆಸಾರ್ಟ್ದೇ ಅದು. ಅವ ರೆಸಾರ್ಟ್ ವರ್ಕರ್ಸೇನೆ ಎಲ್ಲ ಪಾನಕ ಮಜ್ಜಿಗೆ ಎಲ್ಲ ಮಾಡಿ ಕೊಡ್ತಾಯಿದ್ರು. ಶ್ರೀರಾಮನವಮಿ ದಿನ ನಮಗೆ ಮಿಸ್ಸೇ ಆಗಿಲ್ಲ, ಪ್ರಸಾದ ಸಿಕ್ತು. ಬಿಸಿಲಿಗೂ ಅದಕ್ಕೂ ಉಸಿರಾಡೋಕ್ಕಾಗ್ದಂಗೆ ಹೋಗಿದ್ದೆ, ಕುಡ್ದಿದ್ದು ತಿಂದಿದ್ದು ಜೊತೆಗೆ ಎರಡು ಹಿಡ್ಕೊಂಡು ಬಂದಿದ್ದಾಯಿತು ಸ್ನೇಹಿತರೆ. ರಾಮನ ಪ್ರಸಾದ ಎಲ್ಲ ಬಿಡಲೇಬಾರ್ದು, ತಾಂಬೇಕು. ರಾಮರಸ ಕುಡ್ದಿದ್ದೀರ ಸ್ನೇಹಿತರೆ ಯಾರಾರ? ನಾನಂತೂ ಇನ್ನೋರ್ಗೂ ಕುಡ್ದಿಲ್ಲ. ನೀವ್ಯಾರು ಕುಡ್ದಿದ್ದೀರ ಹೇಳಿ ನೋಡೋದ. ಇವನು ಕುಡ್ದ 4 ಲೋಟ ಬರೀ ಪಾನಕನೇ ಕುಡ್ದ. ಪಾನಕ ಸಖತ್ತು ಸಿಹಿ ಮಾಡಿದ್ದಾರೆ, ಸಿಹಿ ಮತ್ತು ಟೇಸ್ಟಾಗಿ ಸೂಪರಾಗೈತೆ. ಸಿಹಿ ಜಾಸ್ತಿ ಇರೋದ್ರಿಂದ ಕುಡಿತಾನೆ ಅವನು ಬೇರೆ ಸ್ಕಿನ್ ಅಲರ್ಜಿ ಇದೆ, ಆದರೂ ಅಷ್ಟು ಕುಡಿತಾ ಇರೋದು. ನೋಡಮ್ಮ ಐಶ್ವರ್ಯ, ನೀನೇ ಹೇಳು ಅವ್ನಿಗೆ ಬುದ್ಧಿ ಮಾತು. ಅವ್ರ ಅಪ್ಪನ ಮಾತಂತೂ ಕೇಳಲ್ಲ, ದೇವರಾಜಣ್ಣನ ಮಾತು ಏನೋ ಚಾಮರಾಜಣ್ಣನ ಮಾತು. ನೀನಾನ ಹೇಳು ಒಂದು 4 ಮಾತು. ಒಳ್ಳೆ ಬುದ್ಧಿ ಅಂತೂ ಕಲಿಯಲ್ಲ ಅವನು. ಮರದನಹಳ್ಳಿ ಕಡೆಗೆ ಬಂದ್ಬಿಟ್ಟೈತ ಶಿಶಾ. ನಮ್ಮ ಬಸ್ನ ಹೆಂಗೆ ನಿಲ್ಸಿ ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ಮರದ ಮುಂದಕ್ಕೆ ತಲೆ ಹಾಕ್ಸಿದ್ದೀನಿ. ಒಂಚೂರು ಆ ಕಡೆಗೆ ಈ ಕಡೆಗೆ ಹೋಗ್ಬಾರ್ದು ಬಿಸಿಲು, ಅದಕ್ಕೆ ಹಂಗೆ ಹಾಕ್ಸಿದ್ದೆ. ಮರನೇ ಹಂಗೆ ತಿರ್ಕೊಂಬಿಟ್ರೋದು ನಳ್ಳಿಗೆ ಅಲ್ಲ. ಫಸ್ಟ್ ಹಿಂಗೆ ತಾನೇ ಬರಬೇಕು. ಓ ಇಲ್ಲ ಸೂರ್ಯ ಅಪೋಸಿಟ್ ಬಂದಿದ್ದಾನಲ್ಲ, ಅದು ಅಪೋಸಿಟ್ ಆಗ್ಬಿಟ್ಟಿದೆ. ಓಕೆ ಸ್ನೇಹಿತರೆ, ನಮ್ಮದು ಇವತ್ತು ಪಾನಕ ಮಜ್ಜಿಗೆ ಪ್ರೋಗ್ರಾಮ್ ಮುಗೀತು. ಮುಂದೆ ಏನಿದೆ ನೋಡೋಣ ಬನ್ನಿ ನಮ್ಮ ವ್ಲಾಗ್ಸಲ್ಲಿ. ಓಪನ್ ದ ಡೋರ್. ಡೇ 2 ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಬೆಳಿಗ್ಗೆನೇ ಎದ್ದಿದ್ವಿ. ಗಾಡಿ ಬ್ಯಾಟ್ರಿ ಮತ್ತೆ ಪಜಿತಿ ಕೈ ಕೊಡ್ತು, ಅಂದರೆ ಚಾರ್ಜ್ ಆಗಿಲ್ಲ. ಯಾವುದೋ ಒಂದು ಬ್ಯಾಟ್ರಿ ಏನಾಗಿದೆ ಅಂತ ನೋಡೋಣ. ಒಂದು ಸಣ್ಣ ಬ್ಯಾಟ್ರಿ, ಒಂದು ದೊಡ್ಡ ಬ್ಯಾಟ್ರಿ ಹಾಕಿದ್ದೀನಿ. ಎಲ್ಲ ಗಾಡಿ ಚೇಂಜ್ ಮಾಡಿ ಹಾಕಿರೋದು. ಎಲ್ಲ ಗಾಡಿ ಬ್ಯಾಟ್ರಿನೂ ಸೇಮ್ ಪ್ರಾಬ್ಲಮ್ ಆಯ್ತೈತೆ. ಅದಕ್ಕೆ ಈ ಗಾಡಿದು ಒಂದು ಚೇಂಜ್ ಮಾಡಿ ನೋಡ್ತೀನಿ ಇವಾಗ. 3 ಬ್ಯಾಟ್ರಿ ಇರೋದ್ರಿಂದ ಸ್ವಲ್ಪ ಬಚಾವ್. 3 ಬ್ಯಾಟ್ರಿ ಏನಕ್ಕಪ್ಪ ಅಂತ ಕೇಳೋದಾದರೆ, ಒಂದು ಬ್ಯಾಟ್ರಿ ಒಂದು ಸಿಂಗಲ್ ಬ್ಯಾಟ್ರಿ ಎ ಸಿಗೆ ಇಲ್ಲಿದೆಲ್ಲ. ಈ ಬ್ಯಾಟ್ರಿ ಬಂದು ಎ ಸಿಗೆ ಹಾಕ್ಸಿರೋದು. ಇದು ಎ ಸಿ ಸಪ್ರೇಟಾಗಿ ಓಡುತ್ತೆ. ಇವೆರಡು ಇದು ಹೊಸ ಗಾಡಿ 33 ಇದು. ಇದನ್ನು ತಗೊಂಡು ಹಾಕೊಂಡಿದ್ದೀನಿ, ಯಾಕೆಂದ್ರೆ ಚಾರ್ಜ್ ಆಗಿರಲಿಲ್ಲ. ಮೊನ್ನೆ ನಮ್ಮ ಗಾಡಿ ಈ ಬ್ಯಾಟ್ರಿ ಬಿಚ್ಚಿ ಆ ಗಾಡಿಗೆ ಕಳಿಸ್ದೆ 35ಗೆ ಹೋಗೋಯ್ತೈತಲ್ಲ ಅಂದ್ಬಿಟ್ಟು. ಈ ಬ್ಯಾಟ್ರಿ ಬಂದು 33ಇದು. ಎರಡು ಎತ್ತಿ ಇವಾಗ ಆ ಕಡೆ ಈ ಕಡೆ ಮಾಡ್ತಾಯಿದ್ದೀನಿ. ನೋಡೋಣ ಚಾರ್ಜ್ ಹೆಂಗಿದೆ ಏನಾಗ್ತಾಯಿದೆ ಅಂತ. ಕರೆಕ್ಟಾಗಿ ಇದಾಗ್ತಾಯಿಲ್ಲ. ಬೇರೆ ರಾಮನಗರದಲ್ಲಿದ್ದೀವಿ. ನಿನ್ನೆ ಬೇರೆ ಸೆಕ್ಯೂರಿಟಿ ಇದ್ದ ಒಂದು ಚಿರತೆ ಬರುತ್ತೆ ಅಣ್ಣ, ವಿಂಡೋಗಳು ತಗೊಂಬಿಡೆ ಎಲ್ಲ ಲಾಕ್ ಮಾಡಿ ಮಲ್ಕೊಳ್ಳೇನೆ ಅಂತ ಎಲ್ಲನೂ ಲಾಕ್ ಮಾಡ್ಕೊಂಡು ಮಲ್ಕೊಂಡಿದ್ದಾಯಿತು ನಿನ್ನೆ. ಇದೆಲ್ಲ ಹೋಮ್ ಸ್ಟೇಗಳಿದ್ದಾವೆ ನೋಡಿ ಅಲ್ಲಿ. ಇದೆಲ್ಲ ಹೋಮ್ ಸ್ಟೇ ಎಲ್ಲ ಫುಲ್ಲು ಸಾಂಗ್ಗಳು ಹಾಕೊಂಡು ಕೇಳ್ತಾಯಿದ್ದಾರೆ. ಹೇಳಣ್ಣ ಸಮಾಚಾರ? ಅಣ್ಣಂಗೆ ಕೇಳಿಸ್ತಾ ಇಲ್ಲ. ಅವ್ರು ರೀಲ್ಸ್ ನೋಡೋದು, ಸಿಸ್ಟಮ್ ಕನೆಕ್ಟ್ ಮಾಡ್ಕೊಂಡು ರೀಲ್ಸ್ ನೋಡೋದು. ಒಳ್ಳೆ ಬೇವಿನ ಮರದ ನಲ್ಕೆ ಕಡೆ ಹಾಕಿದ್ದೆ, ಚೂರು ಇದಾಗಬಾರ್ದು ಅಂತ. ನೋಡಿದ್ರೆ ಇಷ್ಟೊತ್ತಲ್ಲಿ ಹಿಂಗೆ ನಳ್ಳು ಹೊಡಿತದೆ, ಆಮೇಲೆ ಬಿಸಿಲು ಈ ಕಡೆಗೆ ಬಂದಾಗ ಹಿಂದೆಯಿಂದ ಬಿಸಿಲು ಹೊಡಿತದೆ. ಒಳ್ಳೆ ಕತೆ ನಮ್ಮದು. ಓಕೆ ಸ್ನೇಹಿತರೆ, ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೇನು ಇವತ್ತು ಹೊರಡೋದೇ ನಮ್ಮ ಪ್ರೋಗ್ರಾಮ್ ಇರೋದು. ನೋಡೋದು ಬನ್ನಿ. ಫ್ರೆಂಡ್ಸ್ ಎಲ್ಲ ಬಂದರು. ನಾವಿವಾಗ ಹೊರಟಿರೋದು ಬಂದು ಮನೆ ಕಡೆಗೆ. ಎಲ್ಲ ನಿನ್ನೆನೇ ಹೊರಟೋಗ್ಬಿಟ್ಟವ್ರೆ. ಬರೀ 2-3 ಜನನೇ ಇದ್ದಾರೆ ಅಷ್ಟೇ ಗಾಡೀಲಿ. ಅವ್ರು ಕರ್ಕೊಂಡು ಹೋಗ್ತಾ ಇನ್ನು 50 ಜನದಲ್ಲಿ 2 ಕರ್ಕೊಂಡು ಹೋಗೋಂಗಾಗಿದೆ. ಎಲ್ಲ ಸೀಟು ಖಾಲಿ ಇದ್ದಾವೆ. ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಎಲ್ಲ ಸೀಟು ಖಾಲಿ ಇದೆ. ಒಂದು 2-3 ಇದ್ದಾರೆ ಅಷ್ಟೇ. ಎಲ್ಲ ಸೀಟು ಖಾಲಿ.
ಇವಾಗ ನಾನು ದರ್ಶು ಮತ್ತು ಇಬ್ಬರು ಕಸ್ಟಮರು ಹೊರಟಿದ್ದೀವಿ. ಬನ್ನಿ ಸ್ನೇಹಿತರೆ, ಹೊರಡೋಣ. ಮನೆ ಕಡೆ ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆಗೆ ಹೊರಡೋಣ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ